ಗೌರಿಬಿದನೂರು ನಗರದ ಬಿಎಚ್ ರಸ್ತೆಗೆ ಹೊಂದಿಕೊಂಡಿರುವ ಮಸೀದಿ ರಸ್ತೆಯ ಇಕ್ಕೆಲೆಗಳಲ್ಲಿ ಅಂಗಡಿ ಮುಂಗಟ್ಟುಗಳಿದ್ದು ಅತಿಯಾದ ಜನಸಂದಣಿಯ ರಸ್ತೆ ಇದಾಗಿದೆ. ಈ ರಸ್ತೆ ಬದಿ ವಿದ್ಯುತ್ ಕಂಬಕ್ಕೆ ರಾತ್ರಿ ವೇಳೆ ಅಪರಿಚಿತ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಕಂಬ ಮುರಿದು ಅಂಗಡಿಗಳ ಫ್ಯೂಸ್ ಬಾಕ್ಸ್ ವಾಲಿಕೊಂಡಿದ್ದು, ಜೋರಾಗಿ ಗಾಳಿ ಬೀಸಿದಲ್ಲಿ ಕಂಬ ಮುರಿದು ಬೀಳುವ ಸ್ಥಿತಿಯಲ್ಲಿದೆ. ಬೆಸ್ಕಾಂ ಇಲಾಖೆಯವರಿಗೆ ಈ ಬಗ್ಗೆ ವಿಷಯ ಕಳೆದೊಂದು ವಾರದ ಹಿಂದೆಯೇ ತಿಳಿಸಿದ್ರು. ಈವರೆಗೂ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಇನ್ನು ಅತಿಯಾದ ಜನಸಂದಣಿಯ ರಸ್ತೆ ಇದಾಗಿದ್ದು, ಕಂಬ ಉರುಳಿದಲ್ಲಿ ಆಗಬಹುದಾದ ಅನಾಹುತವನ್ನು ಊಹಿಸಲು ಅಸಾಧ್ಯವಾಗಿರುತ್ತದೆ ಎಂದು ಸ್ಥಳೀಯ ವರ್ತಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಸುದ್ದಿ ತಿಳಿದ ತಕ್ಷಣ ಬೆಸ್ಕಾಂ ಇಲಾಖೆಯವರು ಸ್ಥಳಕ್ಕೆ ಬಂದು ವೀಕ್ಷಣೆ ಮಾಡಿರುವುದು ಸರಿಯಷ್ಟೇ. ಆದರೆ ಕಂಬವನ್ನು ಬದಲಿಸುವ ಕೆಲಸವನ್ನ ಮಾಡದೆ ನಿರ್ಲಕ್ಷ್ಯತೆ ವಹಿಸಿದ್ದಾರೆ ಎಂದು ವರ್ತಕ ಶಮಿಯುಲ್ಲಾ ಮುಸ್ತಾಕ್ ಅಹ್ಮದ್ ಆರೋಪಿಸಿದ್ದಾರೆ. ಮಸೀದಿ ರಸ್ತೆ ಕಿರಿದಾಗಿದ್ದು, ಪ್ರತಿನಿತ್ಯ ಸರಕು ಸಾಗಾಣಿಕೆ ಲಾರಿಗಳು ಸರಕುಗಳ ಅನ್ಲೋಡ್ಗೆ ಬರ್ತಿದ್ದು, ಯಾವುದೋ ಲಾರಿಯೊಂದು ಹಿಂದಕ್ಕೆ ಚಲಿಸುವಾಗ ಕಂಬಕ್ಕೆ ಡಿಕ್ಕಿ ಹೊಡೆದು ಈ ಅವಘಡ ಸಂಭವಿಸಿದ್ದು, ಬೆಸ್ಕಾಂ ಅವರು ಕೂಡಲೇ ಈ ಕಂಬವನ್ನು ಸ್ಥಳಾಂತರಿಸುವ ಮೂಲಕ ಮುಂದಾಗಬಹುದಾದ ಅನಾಹುತವನ್ನು ತಪ್ಪಿಸಬೇಕಾಗಿದೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.